ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ಭೀಮನ ಅಮಾವಾಸ್ಯೆ, ಹಾಗಾಗಿ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿ ಶಾವಿಗೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಇವತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಅರ್ಧ ಲೀಟ್ರು ಹಾಲು ತಗೊಂಡಿದ್ದೀನಿ. ಈಗ ಇದು ಹಾಲು ಕಾಯ್ತಿರ್ಲಿ. ಹಾಲು ಕಾಯೋದ್ರೊಳಗಾಗಿನೇ ನಾವು ಶಾವಿಗೆನು ಮತ್ತೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಶಾವಿಗೆ ಪಾಯಸ ಮಾಡೋಕೆ ಅಂತ ಈ ಥರ ಶಾವಿಗೆ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲೇ ಮಾಡ್ಕೊಂಡಿರೋ ಶಾವಿಗೆನ ತಗೋಬಹುದು. ಈ ಶಾವಿಗೆಗೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದನ್ನ ಸುರ್ಕುರ್ಮ ಶಾವಿಗೆ ಅಂತ ಕರಿತೀನಿ. ನಿಮಗೇನಾದ್ರೂ ಈ ಶಾವಿಗೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಶಾವಿಗೆ ಎಲ್ಲ ಹುರ್ಕೊಳ್ಳೋಕ್ಕೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ. ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಬಿಸಿ ಆಗ್ತಾ ಇದೆ. ದ್ರಾಕ್ಷಿನ ಹಾಕೊಳ್ತಿದ್ದೀನಿ. ನೋಡಿ, ದ್ರಾಕ್ಷಿ ಫ್ರೈ ಆಗಿದೆ. ಇವಾಗ ಬಾದಾಮ್, ಗೋಡಂಬಿ, ಪಿಸ್ತಾ ಹಾಕೊಳ್ತಾ ಇದ್ದೀನಿ. ಬಾದಾಮ್, ಗೋಡಂಬಿ, ಪಿಸ್ತಾ ಫ್ರೈ ಆಗಿದೆ. ಇದ್ರ ಜೊತೆಗೇನೆ ಶಾವಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಶಾವಿಗೆ ಫ್ರೈ ಆಗಿದೆ. ಇವಾಗ ಹಾಲು ಕುದ್ದಿದ್ಯಾ ಅಂತ ನೋಡೋಣ. ಹಾಲು ಸಹ ಕಾಯ್ತಾ ಇದೆ. ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ. ಇದಕ್ಕೆ ನಾನು ಸಕ್ಕರೆ ಅಥವಾ ಏನು ಹಾಕಿಲ್ಲ, ಬೆಲ್ಲ, ಸಕ್ಕರೆ ಏನು ಹಾಕಿಲ್ಲ. ಇದು ಹಾಲು ಕುದ್ಮೇಲೆ ಶಾವಿಗೆ ಹಾಕೊಂಡು, ಶಾವಿಗೆ ಬೇಯಿಸ್ಕೊಂಡ್ಮೇಲೆ ನಾನು ಸಕ್ಕರೆಯನ್ನ ಹಾಕೊಳ್ತೀನಿ. ನೋಡಿ, ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಹಾಲಿದು ಚೆನ್ನಾಗಿ ಕುದ್ದಿದೆ. ಹುರಿದಿಟ್ಕೊಂಡಿರೋ ಶಾವಿಗೆನ ಹಾಕೊಳ್ತಿದ್ದೀನಿ. ಶಾವಿಗೆ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಶಾವಿಗೆ ಬೆಂದಿದೆ. ಇವಾಗ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರೆಕ್ಟ್ ಅಂದ್ರೆ ಶಾವಿಗೆ ಪಾಯಸ ರೆಡಿ. ಪಾಯಸ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಇವಾಗ ಇದನ್ನ ಸರ್ವ್ ಮಾಡಬೇಕು ಅಷ್ಟೇ. ನಾನ್ ಮಾಡಿರೋ ಈ ಶಾವಿಗೆ ಪಾಯಸ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟೇಕ್ ಕೇರ್. ಬಾಯ್.